ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಹತ್ರ ವಿವೋ ಕಂಪ್ನಿಯ ಮತ್ತೊಂದು ಹೊಸ ಫೋನ್ನ ತೊಗೊಂಬಂದಿದ್ದೀನಿ. ಇವತ್ತು ಈ ಒಂದು ಫೋನ್ನ ಸ್ನೇಹಿತರೆ ಅನ್ಬಾಕ್ಸ್ ಮಾಡಿಬಿಟ್ಟು ಇದರ ಸಂಪೂರ್ಣವಾದಂಥ ಒಂದು ಸ್ಪೆಸಿಫಿಕೇಷನ್ ಮತ್ತು ಇದರಲ್ಲಿ ಬರುವಂತಹ ಒಂದು ಕಂಟೆಂಟ್ಗಳು ಏನೇನು ಬರುತ್ತೆ ಅದರ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಪಡ್ಕೊಳ್ಳೋಣ. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸೊ ಮೊದಲಿಗೆ ಹೇಳಬೇಕಂದ್ರೆ ಸ್ನೇಹಿತರೆ, ವಿವೋ ಕಂಪ್ನಿ ಸ್ನೇಹಿತರೆ ಎರಡು ರೀತಿಯ ಒಂದು ವೇರಿಯಂಟ್ಗಳನ್ನ ಫೋನ್ನು ಇದೇ ಒಂದು ಮಾಡಲಲ್ಲಿ ಬಿಡುಗಡೆ ಮಾಡಿದೆ. ಒಂದು ವಿವೋ V15 Pro ಮತ್ತು ವಿವೋ V15 ಅನ್ನುವಂಥ ಎರಡು ಮಾಡೆಲ್. ಸೊ ಇದರ ಇಂಟರ್ಫೇಸ್ ಸ್ನೇಹಿತರೆ ಇದು ಈ ರೀತಿಯಲ್ಲಿ ಬರುತ್ತೆ. ಸೊ ಇದರ ಇಂಟರ್ಫೇಸಲ್ಲಿ ನಿಮ್ಗೆ ತಿಳಿತಾ ಇರುವಂತೆ ಇಲ್ಲಿ ನೋಡ್ಬೋದು, ನಿಮಗೆ ಇದು 6GB RAM ಮತ್ತು 128GB ಒಂದು ಸ್ಟೋರೇಜ್ ಹೊಂದಿರುವಂತಹ ಒಂದು ವೇರಿಯಂಟ್ನ ಫೋನ್ ನನ್ನ ಹತ್ರ ಬಂದಿದೆ. ಸೊ ಇದು ಇದರ ಇಂಟರ್ಫೇಸಲ್ಲಿ ಈ ರೀತಿ ಬರುತ್ತೆ. ಸೊ ಇದರ ಇಂಟರ್ಫೇಸಲ್ಲಿ ತಿಳಿತಾ ಇರುವಂತೆ ನಿಮಗೆ ಇಲ್ಲಿ ಒಂದು ಪಾಪಪ್ ಒಂದು ಕ್ಯಾಮ್ರಾ, ಸೆಲ್ಫಿ ಕ್ಯಾಮ್ರಾ ಕೂಡ ಬರುತ್ತೆ. ಸೊ ಅದು ಬಿಟ್ಟು ನಿಮಗೆ ಸೈಡಲ್ಲಿ ನೋಡ್ಬೋದು, ಸೈಡಲ್ಲಿ ಯಾವುದೇ ರೀತಿಯ ಹೆಚ್ಚಿನ ಒಂದು ಮಾಹಿತಿಗಳನ್ನ ಕೊಟ್ಕೊಂಡಿಲ್ಲ. ಮತ್ತು ಬ್ಯಾಕ್ ಸೈಡಲ್ಲಿ ನಡೆದರೆ ಸ್ನೇಹಿತರೆ ಇದರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಹಿತಿ ಮತ್ತು ಇದರ ಒಂದು MRP ಮಾಹಿತಿಯನ್ನು ಇಲ್ಲಿ ಕೊಟ್ಕೊಂಡಿರ್ತಾರೆ ಅಷ್ಟೇ. ಸೊ ಅದು ಬಿಟ್ಟು ಇದು ಜೊತೆಗೆ ಇಲ್ಲಿ ನಿಮಗೆ ಯಾವ ಒಂದು ವೇರಿಯಂಟು ಮತ್ತು ಇದು ಯಾವ ದೇಶಕ್ಕಾಗಿ ಮಾಡಿದೆ, ಸೊ ಆ ಒಂದು ಮಾಹಿತಿಯನ್ನು ಇಲ್ಲಿ ಹಾಕ್ಕೊಂಡಿದೆ. ಅದು ಬಿಟ್ಟು ಇಲ್ಲಿ ಕೆಲವು ಸ್ಪೆಸಿಫಿಕೇಷನ್ಗಳನ್ನ ಕೊಟ್ಕೊಂಡಿದ್ದಾರೆ. 32 ಮೆಗಾಪಿಕ್ಸೆಲ್ ನಿಮಗೆ ಪಾಪಪ್ ಕ್ಯಾಮ್ರಾ, ಸೆಲ್ಫಿ ಕ್ಯಾಮ್ರಾ ಕೊಡ್ತಾ ಇದ್ದಾರಂತೆ. ಮತ್ತು ಇಲ್ಲಿ AA ರೇರ್ ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನಿಮಗೆ ಅಲ್ಟ್ರಾ ಫುಲ್ ವ್ಯೂ ಡಿಸ್ಪ್ಲೇನ ಕೊಡ್ತಾ ಇದ್ದಾರೆ. ಜೊತೆಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಡ್ತಾ ಇದ್ದಾರೆ. ಮತ್ತು ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ನ ಒಂದು ಪ್ರೊಸೆಸರ್ ಸಹ ಇಲ್ಲಿ ನಿಮಗೆ ಅಪ್ಡೇಟ್ ಮಾಡಿದ್ದಾರೆ. ಸೊ ಇದು ಈ ಒಂದು ಫೋನ್ನಲ್ಲಿ ಬರುವಂತಹ ಕೆಲವು ಹೈಲೈಟ್ ಫೀಚರ್ಗಳಾಗಿರುತ್ತೆ. ಸೊ ಈ ಒಂದು ಫೋನ್ ಈ ರೀತಿಯಲ್ಲಿ ಬರುತ್ತೆ. ಸೊ ಇದನ್ನು ನಾವು ಯಾವುದೇ ರೀತಿ ಒಂದು ಟೈಮ್ ವೇಸ್ಟ್ ಮಾಡ್ದೇನೆ ಈ ಒಂದು ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ. ಈ ಬಾಕ್ಸ್ನ ನಾನು ಈಗಾಗಲೇ ಅನ್ಬಾಕ್ಸ್ ಮಾಡಿದ್ದೀನಿ, ಯಾಕಂದರೆ ಈ ಒಂದು ವಿಡಿಯೋದಲ್ಲಿ ಯಾವುದೇ ರೀತಿ ಒಂದು ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ. ಸೊ ಇದನ್ನು ಈ ರೀತಿಯಲ್ಲಿ ನಾವು ಬಾಕ್ಸ್ನ ಅನ್ಬಾಕ್ಸ್ ಮಾಡ್ಬೋದು. ಇದಾದಮೇಲೆ ಸ್ನೇಹಿತರೆ ನಿಮಗೊಂದು ಪಾಪಪ್ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಈ ಒಂದು ಕವರ್ ಜೊತೆಗೆ ವಿವೋ ಅಂತ ಬರ್ಕೊಂಡಿದ್ದಾರೆ. ಒಳಗಡೆ ನೋಡಿದ್ರೆ ಸ್ನೇಹಿತರೆ ಇಲ್ಲಿ ನಿಮಗೆ ಒಂದು ವಿವೋ ಕಂಪ್ನಿಯ ಈ ಒಂದು ಫೋನ್ಗೋಸ್ಕರನೇ ತಯಾರಿಸಲ್ಪಟ್ಟಿರುವಂತಹ ಒಂದು ಅದ್ದೂರಿಯ ಒಂದು ಬ್ಯಾಕ್ ಕವರ್ನ ಇಲ್ಲಿ ನೋಡ್ಬೋದು. ಇದು ನಿಮಗೆ ಒಂದು ರೀತಿಯ ಗಟ್ಟಿಮುಟ್ಟಾದಂಥ ಒಂದು ಫ್ಯಾಬ್ರಿಕ್ ಒಂದು ಬ್ಯಾಕ್ ಟ್ರಾನ್ಸ್ಪರೆಂಟ್ ಕವರ್ ಕೊಡ್ತಾ ಇದ್ದಾರೆ. ಸೊ ಜೊತೆಗೆ ಇದರ ಒಂದು ಬಾರ್ಡರ್ ಏನು ಕೊಡ್ತಾ ಇದ್ದಾರೆ ಸ್ನೇಹಿತರೆ, ಇದು ಸಹ ತುಂಬ ಡಿಸೈನ್ ಆಗಿ ತುಂಬ ಅಚ್ಚುಕಟ್ಟಾಗಿ ಇಲ್ಲಿ ಸಹ ನಿಮಗೆ ಇಲ್ಲಿ ನೋಡ್ಬೋದು. ಇಲ್ಲಿ ಸಹ ಕೆಲವು ಮೆನ್ಷನ್ ಮಾಡಿದ್ದಾರೆ ಡಿಸೈನ್ ಬೈ ವಿವೋ ಅಂತೇಳಿ. ಸೊ ತುಂಬ ಅಚ್ಚುಕಟ್ಟಾಗಿ ಒಂದು ಡಿಸೈನ್ ಮಾಡಿದ್ದಾರೆ ಸ್ನೇಹಿತರೆ. ವಿವೋ ಕಂಪ್ನಿಯ ಮೊಟ್ಟ ಮೊದಲ ಫೋನ್ ಆಗಿದೆ. ಸೊ ಈ ರೀತಿಯ ಒಂದು ಬ್ಯಾಕ್ ಪ್ಯಾನಲ್ ಜೊತೆಗೆ ಬರುತ್ತೆ, ಬ್ಯಾಕ್ ಕವರ್ ಜೊತೆಗೆ. ಸೊ ಇದು ನಾವು ಸೈಡ್ಗೆ ಇಡೋಣ. ಸೈಡ್ ಇಟ್ಟಾದಮೇಲೆ ಸ್ನೇಹಿತರೆ ಫೋನ್ ಬರುತ್ತೆ, ನೋಡ್ಬೋದು. ಫೋನ್ ಇದು ಬ್ಲೂ ಕಲರಿನ ಒಂದು ಫೋನ್ ಆಗುತ್ತೆ. ಇದು ಗ್ರೇಡಿಯಂಟ್ ಬ್ಲೂ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಇದು ತುಂಬ ಶೈನಿ ಆಗ್ತಾ ಇದೆ. ಇದು ಗ್ರೇಡಿಯಂಟ್ ಬ್ಲೂವಿನ ಒಂದು ಫೋನ್ ಆಗಿರುತ್ತೆ. ಸೊ ಇದನ್ನ ನಾನು ಬೂಟ್ ಮಾಡಿದ್ದೀನಿ. ಬೂಟ್ ಮಾಡಿಬಿಟ್ಟು ಇದು ಸೈಡ್ಗೆ ಇಡೋಣ. ಆಮೇಲೆ ನೋಡೋಣ ಇನ್ನು ಏನೇನು ಕೊಟ್ಟಿದ್ದಾರೆ ಅಂತೇಳಿ. ಸೊ ಅದಾದಮೇಲೆ ಸ್ನೇಹಿತರೆ ನಿಮಗೆ ಈ ಒಂದು ಬಾಕ್ಸಲ್ಲಿ ಸ್ನೇಹಿತರೆ ನಿಮಗೆ ಒಂದು ವಿವೋ ಒಂದು ಕ್ವಿಕ್ ಸ್ಟಾರ್ಟ್ ಗೈಡ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನಿಮಗೆ ಸಿಮ್ ಇಜೆಕ್ಟಿಂಗ್ ಟೂಲ್ ಕೊಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನಿಮಗೆ ಕೆಲವು ಪೇಪರ್ ವರ್ಕ್ ಮಾಡುವಂತಹ ಕೆಲವು ವಾರಂಟಿ ಡೀಟೇಲ್ಗಳನ್ನ ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ನಾವು ಇದನ್ನು ಸೈಡ್ಗೆ ಇಡೋಣ. ಸೊ ಅದಾದಮೇಲೆ ಸ್ನೇಹಿತರೆ ಬಾಕ್ಸ್ ಒಳಗಡೆ ನಿಮಗೊಂದು ಟ್ರಾವೆಲ್ ಅಡಾಪ್ಟರ್ ನಿಮಗೊಂದು ಸಿಗುತ್ತೆ. ಇಲ್ಲಿ ನೋಡ್ಬೋದು, ಇದು ಸ್ನೇಹಿತರೆ ಇಲ್ಲಿ ನೋಡ್ಬೋದು. ಸೊ ಇದು ನಿಮಗೆ 20 ವೋಲ್ಟ್ ನಿಮಗೆ ಔಟ್ಪುಟ್ ನೀಡುವಂತಹ ಒಂದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುವಂತಹ ಒಂದು ಚಾರ್ಜಿಂಗ್ ಒಂದು ಅಡಾಪ್ಟರ್ ಆಗಿರುತ್ತೆ. ಸೊ ನೋಡ್ಬೋದು, ಸೊ ತುಂಬ ಗಟ್ಟಿಮುಟ್ಟಾಗಿದೆ, ತುಂಬ ದೊಡ್ಡದಾಗಿದೆ. ಸೊ ಇದು ಒಂದು ಫಾಸ್ಟ್ ಚಾರ್ಜಿಂಗ್ನ ಸಪೋರ್ಟ್ ಮಾಡುತ್ತೆ. ಸೊ ಅದು ಬಿಟ್ಟು ಸ್ನೇಹಿತರೆ ವಿವೋ ಕಂಪ್ನಿಯವರು ನನ್ನ ಪ್ರಕಾರ ಹೇಳಬೇಕಂದ್ರೆ ಸ್ನೇಹಿತರೆ ಇಲ್ಲಿ ಸ್ವಲ್ಪ ಡೆವಲಪ್ ಮಾಡಬೇಕಾಗಿತ್ತು. ಯಾಕಂದರೆ ಇವಾಗಲೂ ಸಹ ಸ್ನೇಹಿತರೆ ಈ ಒಂದು ರೀತಿಯ ಒಂದು ಫೋನ್ಗಳಲ್ಲೂ ಸಹ ಇನ್ನೂ ವಿವೋ ಕಂಪ್ನಿಯವರು ಸ್ನೇಹಿತರೆ ಮೈಕ್ರೋ USB ಕೇಬಲ್ ಲೈನ್ನ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಅವರು ಟೈಪ್ ಸಿ ಹಾಕ್ಕೊಂಡಿದ್ದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರ್ತಾಯಿತ್ತು ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ಟೈಪ್ ಸಿಯ ಒಂದು ಕೇಬಲ್ ಲೈನ್ ಆಗಿರುತ್ತೆ. ಕೇಬಲ್ ಲೈನ್ ಆಗಿಲ್ಲ, ಇದು ನಾರ್ಮಲ್ ಮೈಕ್ರೋ USB ಒಂದು ಕೇಬಲ್ ಲೈನ್ ಆಗಿರುತ್ತೆ. ಸೊ ಅದು ಬಿಟ್ಟು ಇಲ್ಲಿ ನಿಮಗೆ ನಾರ್ಮಲಾಗಿ ಆ್ಯಪಲ್ ಕಂಪ್ನಿಯ ಒಂದು ಹೆಡ್ಫೋನ್ಗಳು ಬರುವಂತೆ ಇಲ್ಲಿ ಸಹ ನಿಮಗೊಂದು ವಿವೋ ಕಂಪ್ನಿಯ ಒಂದು 3.5 ಆಡಿಯೋ ಜೊತೆ ಬರುವಂತಹ ಒಂದು ಆಡಿಯೋ ಒಂದು ಇಯರ್ಫೋನ್ ಕೂಡ ಈ ಒಂದು ಪೀಸ್ ಈ ಒಂದು ಡಿವೈಸ್ ಜೊತೆ ಬರುತ್ತೆ. ಸೊ ಇದು ಈ ಒಂದು ಫೋನಲ್ಲಿ ಬರುವಂತಹ ಕೆಲವು ಮಾಹಿತಿಗಳಾಗಿರುತ್ತೆ. ಇದನ್ನೆಲ್ಲ ನಾವು ಸೈಡ್ಗೆ ಇಡೋಣ. ಸೈಡ್ಗೆ ಇಟ್ಬಿಟ್ಟು ನೋಡೋಣ ಈ ಒಂದು ಫೋನ್ ಒಳಗಡೆ ಏನೇನು ಬರುತ್ತೆ ಅಂತೇಳಿ. ಸೊ ಸ್ನೇಹಿತರೆ ಫೋನ್ ಈ ರೀತಿಯಲ್ಲಿ ಇದರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು, ಇದು ಸ್ನೇಹಿತರೆ ಕಂಪ್ಲೀಟಾಗಿ ಇದು ನಿಮಗೆ ಫುಲ್ ವ್ಯೂ ಡಿಸ್ಪ್ಲೇ ಆಗಿರುವ ಒಂದು ಕಾರಣದಿಂದಾಗಿ ಇಲ್ಲಿ ನಿಮಗೆ ಯಾವುದೇ ರೀತಿಯ ಒಂದು ನಾಚ್ ನಿಮಗೆ ಸಿಗೋಲ್ಲ. ನೋಡ್ಬೋದು, ಇದು ಕಂಪ್ಲೀಟಾಗಿ ವಿತೌಟ್ ನಾಚ್ ಇದು ನಿಮಗೆ ಫುಲ್ ವ್ಯೂ ಡಿಸ್ಪ್ಲೇ ಸಿಗುತ್ತೆ ಸ್ನೇಹಿತರೆ. ಸೊ ಇದರ ಒಂದು ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂದ್ರೆ ಸ್ನೇಹಿತರೆ ಈ ಒಂದು ಫೋನ್ ನಿಮಗೆ ವಿವೋ ಕಂಪ್ನಿಯ ಈ ಒಂದು ಫೋನ್ ಇದು ನಿಮಗೆ 6.39 ಇಂಚಿನ ನಿಮಗೆ ಸೂಪರ್ ಅಮೋಲೆಡ್ ಡಿಸ್ಪ್ಲೇ ಜೊತೆಗೆ ಈ ಒಂದು ಡಿವೈಸ್ ಬರುತ್ತೆ.
ಸೊ ನೋಡ್ಬೋದು. ಜೊತೆಗೆ ಇದರ ಒಂದು ಡೆನ್ಸಿಟಿ ಹೇಳಬೇಕಂದ್ರೆ ಸ್ನೇಹಿತರೆ, ಇದು ನಿಮಗೆ ಕಂಪ್ಲೀಟಾಗಿ 400 PPI ಡೆನ್ಸಿಟಿಯೊಂದಿಗೆ ಈ ಒಂದು ಡಿಸ್ಪ್ಲೇ ಬರುತ್ತೆ. ಸೊ ಅದು ಬಿಟ್ಟು ಸ್ನೇಹಿತರೆ, ಇದರ ಕೆಲವು ಹೈ ಸ್ಪೆಸಿಫಿಕೇಷನ್ಗಳು ಹೇಳಬೇಕಂದ್ರೆ ಸ್ನೇಹಿತರೆ, ಈ ಒಂದು ಈ ಡಿವೈಸಲ್ಲಿ ವಿವೋ ಕಂಪ್ನಿ ಸ್ನೇಹಿತರೆ ಕೊಡ್ತಾ ಇದೆ ಸ್ನೇಹಿತರೆ ನಿಮಗೆ ಹೊಸದಾಗಿ ಬಿಡುಗಡೆ ಆಗಿರುವಂಥ ಒಂದು ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ನ 675 ಪ್ರೊಸೆಸರ್ನ ಈ ಒಂದು ಡಿವೈಸ್ ಜೊತೆ ಕೊಡ್ತಾ ಇದ್ದಾರೆ. ಅದು ಬಿಟ್ಟು ಇದು ನಿಮಗೆ ಆಕ್ಟಾ ಕೋರ್ ಪ್ರೊಸೆಸ್, ಇದು ನಿಮಗೆ 2.0 GHz ಜೊತೆಗೆ ಈ ಒಂದು ಫೋನ್ ರನ್ ಆಗುತ್ತೆ. ಸೊ ಅದು ಬಿಟ್ಟು ಇದರಲ್ಲಿ ಸ್ನೇಹಿತರೆ ನಿಮಗೆ 2 ರೀತಿಯ ಒಂದು ವೇರಿಯಂಟ್ಗಳಲ್ಲಿ ಈ ಒಂದು ಫೋನ್ ಬರುತ್ತೆ. ಇದು ನಿಮಗೆ 6 ಮತ್ತು 8 GB ಒಂದು ರ್ಯಾಮ್ ಜೊತೆಗೆ ಬರುತ್ತೆ. ಆದರೆ ಸ್ಟೋರೇಜ್ ಮಾತ್ರ ನಿಮಗೆ ಒಂದೇ ರೀತಿಯ ಒಂದು ಸ್ಟೋರೇಜ್ ಇರುತ್ತೆ, 128 GB ಒಂದು ಸ್ಟೋರೇಜ್. ಸೊ ಅದು ಬಿಟ್ಟು ನೀವು ಈ ಒಂದು ಫೋನಲ್ಲಿ ಸ್ನೇಹಿತರೆ ನೀವು ಬೇಕಾದರೆ ಇದರ ಒಂದು ಸ್ಟೋರೇಜ್ ಕೂಡ ನೀವು ಇದನ್ನು ಇನ್ಕ್ರೀಸ್ ಮಾಡ್ಕೊಬೋದು ಮೈಕ್ರೋ USB ಕಾರ್ಡ್ನ ಬಳಸ್ಕೊಂಡು. ಸೊ ಇದು ಈ ಒಂದು ಫೋನಿನ ಕೆಲವು ಫೀಚರ್ಗಳಾಗಿರುತ್ತೆ. ಸೊ ಅದು ಬಿಟ್ಟು ಸ್ನೇಹಿತರೆ, ಈ ಒಂದು ಫೋನು ಮುಖ್ಯವಾಗಿ ಏನಕ್ಕಪ್ಪ ಬಿಡುಗಡೆ ಮಾಡಿದ್ದೆ ಮತ್ತು ಇದರಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ ಸ್ನೇಹಿತರೆ, ಈ ಒಂದು ಫೋನ್ನಲ್ಲಿ ಬರುವಂಥ ಒಂದು ಕ್ಯಾಮ್ರಾ ಮಾಹಿತಿ. ಸೊ ಮೊದಲಿಗೆ ಸ್ನೇಹಿತರೆ, ಈ ಒಂದು ಫೋನ್ನಲ್ಲಿ ನಾವು ಬ್ಯಾಕ್ ಸೈಡ್ಗೆ ಹೋಗೋಣ. ಬ್ಯಾಕ್ ಸೈಡಲ್ಲಿ ಇರುವಂತಹ ಕೆಲವು ಕ್ಯಾಮ್ರಾ ಮಾಹಿತಿಯನ್ನು ನಾವು ಪಡ್ಕೊಳ್ಳೋಣ. ಸೊ ಮೊದಲಿಗೆ ಸ್ನೇಹಿತರೆ, ಈ ಒಂದು ಫೋನಿನ ಒಂದು ಕ್ಯಾಮ್ರಾ ಮಾಹಿತಿ ಪಡ್ಕೊಬೇಕಂತಂದರೆ, ಇದರ ಮೇನ್ ಕ್ಯಾಮ್ರಾ ಏನು ಕೊಡ್ತಾ ಇದ್ದಾರೆ ಸ್ನೇಹಿತರೆ, ಇಲ್ಲಿ ನಿಮಗೆ ಟ್ರಿಪಲ್ ರೇರ್ ಕ್ಯಾಮ್ರಾ ಸೆಟಪ್ನ ಕೊಟ್ಕೊಂಡಿದ್ದಾರೆ ಸ್ನೇಹಿತರೆ. ಸೊ ಅದು ಬಿಟ್ಟು ಈ ಎಲ್ಲ ಟ್ರಿಪಲ್ ಏರ್ ಕ್ಯಾಮ್ರಾ ಸ್ನೇಹಿತರೆ, ಇದು ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ಟ್ರಿಪಲ್ ಕ್ಯಾಮ್ರಾ ಸೆನ್ಸರ್ಗಳನ್ನ ಹೊಂದ್ಕೊಂಡಿರುತ್ತೆ. ಸೊ ಅದು ಬಿಟ್ಟು ಈ ಒಂದು ಮೇನ್ ಕ್ಯಾಮ್ರಾ ಏನು ಕೊಡ್ತಾ ಇದೆ ಸ್ನೇಹಿತರೆ, ಇದು ನಿಮಗೆ 48 ಮೆಗಾ ಪಿಕ್ಸೆಲ್ನ ನಿಮಗೆ PDAFನ ಒಂದು ಸೆನ್ಸರ್ ಜೊತೆಗೆ ಬಂದರೆ, ಇದರ ಮತ್ತೊಂದು ಮಧ್ಯಭಾಗದಲ್ಲಿರುವಂಥ ಒಂದು ಸೆನ್ಸರ್ ಏನಿದೆ ಇದು ನಿಮಗೆ 8 ಮೆಗಾ ಪಿಕ್ಸೆಲ್ ಜೊತೆಗೆ ಬರುತ್ತೆ. ಮತ್ತು ಇದು ಕೊನೆಯದಾಗಿ ನಿಮಗೆ 5 ಮೆಗಾ ಪಿಕ್ಸೆಲ್, ಇದು ನಿಮಗೆ f2.4 ಡೆಪ್ತ್ ಸೆನ್ಸರ್ ಜೊತೆಗೆ ಈ ಒಂದು ಡಿವೈಸ್ ಬರುತ್ತೆ. ಸೊ ಅದು ಬಿಟ್ಟು ಈ ಕ್ಯಾಮ್ರಾಗಳ ಮಧ್ಯೆನೇ ನಿಮಗೆ ಇಲ್ಲಿ ಒಂದು LED ಫ್ಲ್ಯಾಶ್ HDR ನಿಮಗೆ ಒಂದು ಲೈಟ್ ಕೂಡ ಕೊಟ್ಕೊಂಡಿದ್ದಾರೆ. ಸೊ ಈ ಒಂದು ಡಿವೈಸಲ್ಲಿ ಸ್ನೇಹಿತರೆ ನೀವು ವಿಡಿಯೋ ರೆಕಾರ್ಡಿಂಗ್ನ ಸ್ನೇಹಿತರೆ ನೀವು 21060 ನಿಮಗೆ 30 FPS ಜೊತೆಗೆ ನೀವು ರೆಕಾರ್ಡ್ ಮಾಡ್ಬೋದು. ಸೊ ಅದು ಬಿಟ್ಟು ಇಲ್ಲಿ ನಿಮಗೆ ಯಾವುದೇ ರೀತಿಯ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ಗಳನ್ನ ಕೊಟ್ಟಿಲ್ಲ. ಕೆಳಗಡೆ ನಿಮಗೆ ವಿವೋ ಅಂತ ಒಂದು ಕಂಪ್ನಿಯ ಒಂದು ಬ್ರ್ಯಾಂಡಿಂಗ್ ಆಗಿದೆ. ಸೊ ಇದು ಬ್ಯಾಕ್ ಸೈಡಲ್ಲಿ ಬರುವಂತಹ ಕೆಲವು ಮಾಹಿತಿ ಆಗಿರುತ್ತೆ. ಮತ್ತು ಬ್ಯಾಕ್ ಸೈಡಲ್ಲಿ ಹೇಳ್ತಾ ಇರ್ಬಂಗೆ ಸ್ನೇಹಿತರೆ, ಇದರಲ್ಲಿ ನಿಮಗೆ ಒಂದು ನಾನ್ ರಿಮೂವಬಲ್ ಬ್ಯಾಟ್ರಿ ಕೊಡ್ತಾ ಇದ್ದಾರೆ. ಇದು ನಿಮಗೆ 3700 mAh ಬ್ಯಾಟ್ರಿನ ಬ್ಯಾಕ್ ಸೈಡಲ್ಲಿ ಇಲ್ಲಿ ನಿಮಗೆ ಅವೈಲೇಬಲ್ ಆಗುತ್ತೆ. ಸೊ ಇದು ಬ್ಯಾಕ್ ಸೈಡಿನ ಒಂದು ಮಾಹಿತಿ ಆಗಿರುತ್ತೆ. ಅದು ಬಿಟ್ಟು ಸ್ನೇಹಿತರೆ, ಈ ಒಂದು ಫೋನಿನ ಫ್ರಂಟಿಗೆ ಬಂದರೆ ಸ್ನೇಹಿತರೆ, ಫ್ರಂಟ್ ಸೈಡಲ್ಲಿ ಸ್ನೇಹಿತರೆ ನಿಮಗೆ ಕ್ಯಾಮ್ರಾ ಸಿಗ್ತಾ ಇದೆ. ಸೊ ಫ್ರಂಟ್ ಸೈಡಲ್ಲಿ ನಿಮಗೆ ಈ ಒಂದು ಡಿವೈಸಲ್ಲಿ ಅಂದರೆ ವಿವೋ ಕಂಪ್ನಿಯ ಈ ಒಂದು ವಿವೋ V15 ಪ್ರೋನಲ್ಲಿ ಸ್ನೇಹಿತರೆ ನಿಮಗೆ ಮೊದಲನೇ ಅಂದರೆ ವಿಶ್ವದಲ್ಲೇ ಮೊದಲ ಫೋನ್ ಆಗಿದೆ ಸ್ನೇಹಿತರೆ. ಇದರಲ್ಲಿ ನಿಮಗೆ 32 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ನಿಮಗೆ ಸೆಲ್ಫಿ ಒಂದು ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ಇದು ನಿಮಗೆ HDR ಮೋಡಲ್ ಕೂಡ ನೀವು ಇದನ್ನು ಸಪೋರ್ಟ್ ಮಾಡ್ಬೋದು. ಸೊ ಇದೆಲ್ಲಪ್ಪ ಕ್ಯಾಮ್ರಾ ಇದೆ, ಇದರಲ್ಲಿ ನಾಚ್ ಕೂಡ ಇಲ್ಲ. ನೀವು ಇದರಲ್ಲಿ ಕ್ಯಾಮ್ರಾ ಎಲ್ಲಿ ನೋಡ್ಬೋದು ಅಂತಂದರೆ ಸ್ನೇಹಿತರೆ, ಕ್ಯಾಮ್ರಾ ಹೋದ್ಮೇಲೆ ನಿಮಗೆ ಇಲ್ಲಿ ಫ್ರಂಟ್ ಕ್ಯಾಮ್ರಾ ಏನಿದೆ ಸೊ ಅದರ ಒಂದು ಆಪ್ಷನ್ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಈ ರೀತಿಯಲ್ಲಿ ಒಂದು ಪಾಪಪ್ ಆಗುತ್ತೆ, ಇಲ್ಲಿ ನೋಡ್ಬೋದು. ಸೊ ಈ ರೀತಿಯ ಒಂದು ಪಾಪಪ್ ಮಾಡುವಂತಹ ಒಂದು ಕ್ಯಾಮ್ರಾ ಒಂದು ಆಪ್ಷನ್ನ ಈ ಒಂದು ಡಿವೈಸಲ್ಲಿ ಕೊಟ್ಕೊಂಡಿದ್ದಾರೆ. ಸೊ ಸೆಲ್ಫಿ ಕ್ಯಾಮ್ರಾ ಕೂಡ ತುಂಬ ಅಚ್ಚುಕಟ್ಟಾಗಿದೆ ಸ್ನೇಹಿತರೆ, ನೋಡ್ತಾ ಇರ್ಬೋದು, ತುಂಬ ಕ್ಲಾರಿಟಿ ಆಗಿದೆ, ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲ. ಸೊ ಇದನ್ನು ಆಫ್ ಮಾಡಬೇಕಂದ್ರೂ ಸಹ ಸ್ನೇಹಿತರೆ ನೀವು ಅಲ್ಲಿಂದಲೇ ಸೆಲ್ಫಿ ಕ್ಯಾಮ್ರಾನ ಆಫ್ ಮಾಡಿದ್ಮೇಲೆ ಅದು ತನ್ನಂತಾನೇ ಅದು ಆಫ್ ಆಗುತ್ತೆ. ಸೊ ಅದು ಬಿಟ್ಟು ಸ್ನೇಹಿತರೆ, ಇಲ್ಲಿ ಹಲವಾರು ರೀತಿಯ ಒಂದು ನಿಮಗೆ ಇಲ್ಲಿ ನೋಡ್ಬೋದು, ಕೆಲವು ನಿಮಗೆ ಪ್ರೋ ಮೂಡ್ ಕೊಡ್ತಾ ಇದ್ದಾರೆ, ಮತ್ತು ಪೊನೋರಾಮ ಕೊಡ್ತಾ ಇದ್ದಾರೆ, ನೈಟ್ ಮೂಡ್ ಕೊಡ್ತಾ ಇದ್ದಾರೆ, ಮತ್ತು AI ಬ್ಯೂಟಿ ಕೊಡ್ತಾ ಇದ್ದಾರೆ, ಮತ್ತು ಫೋಟೋ ಮೂಡಲ್ಲಿ ನಾರ್ಮಲ್ ಫೋಟೋ ಮೂಡಲ್ಲಿ ತೊಗೊಬೋದು, ಮತ್ತು ವಿಡಿಯೋ ಸಹ ನೀವು ಮಾಡ್ಕೊಬೋದು. ಸೊ ವಿಡಿಯೋ ಬಗ್ಗೆ ಹೇಳ್ಬೇಕಂದ್ರೆ ಸ್ನೇಹಿತರೆ, ವಿಡಿಯೋದಲ್ಲಿ ಇಲ್ಲಿ ನೋಡ್ಬೋದು ನಿಮಗೆ 4K ರೆಕಾರ್ಡಿಂಗ್ ಸಹ ನೀವು ಮಾಡ್ಬೋದು, ಮತ್ತು 1080p ಸಹ ನೀವು ರೆಕಾರ್ಡ್ ಮಾಡ್ಬೋದು, ಜೊತೆಗೆ ನೀವು 720 ಸಹ ನೀವು ರೆಕಾರ್ಡ್ ಮಾಡ್ಬೋದು. ಸೊ ಇದು ಈ ಒಂದು ಫೋನಲ್ಲಿ ಬರುವಂತಹ ಕೆಲವು ಹೈ ರೆಸಲ್ಯೂಷನ್ನ ಒಂದು ರೆಕಾರ್ಡಿಂಗ್ ಆಗಿರುತ್ತೆ. ಸೊ ಇದರ ಕೆಲವು ಸ್ಪೆಸಿಫಿಕೇಷನ್ಗಳು ಸಹ ಇಲ್ಲಿ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಯಾವ ರೀತಿಯಲ್ಲಿ ಯಾವ್ಯಾವ MBಯಲ್ಲಿ ಇದು ರೆಕಾರ್ಡ್ ಆಗುತ್ತೆ. ಅಂದರೆ ನೀವು 30 FPS ನೀವು ರೆಕಾರ್ಡ್ ಮಾಡಿದ್ರೆ ಸೊ ಪ್ರತಿ ಮಿನಿಟ್ಗೆ ಇದು ಎಷ್ಟು MB ಇದು ಕನ್ಸ್ಯೂಮ್ ಆಗುತ್ತೆ ಅನ್ನುವ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಸಹ ಇಲ್ಲಿ ಕೊಟ್ಕೊಂಡಿದ್ದಾರೆ. ಸೊ ನೀವು ಬೇಕಾದರೆ ಇದನ್ನು ನೀವು ಯೂಸ್ ಮಾಡ್ಬೋದು. ಅದು ಬಿಟ್ಟು ನಿಮಗೆ ಇಲ್ಲಿ ಸ್ಟಿಕ್ಕರ್ಗಳನ್ನ ಕೊಟ್ಕೊಂಡಿದ್ದಾರೆ ಸ್ನೇಹಿತರೆ. ಸ್ಟಿಕ್ಕರ್ಗಳನ್ನ ಸಹ ನೀವು ಸೆಲ್ಫಿ ಮಾಡ್ಕೊಂಡು ನೀವು ಇಲ್ಲಿಂದ ಸ್ಟಿಕ್ಕರ್ಗಳನ್ನ ಸಹ ನೀವು ಆಯ್ಕೆ ಮಾಡಿಕೊಂಡು ನೀವು ಅದನ್ನು ಬಳಸ್ಕೊಬೋದು. ಸೊ ಇದು ಈ ಒಂದು ಫೋನ್ನಲ್ಲಿ ಬರುವಂತಹ ಕೆಲವು ಕ್ಯಾಮ್ರಾ ಮಾಹಿತಿ ಆಗಿರುತ್ತೆ. ಸೊ ಇದು ಈ ಒಂದು ಫೋನಿನ ಕೆಲವು ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಇದರ ಫಿಂಗರ್ ಪ್ರಿಂಟ್ ಸೆನ್ಸರ್ಸು ಕೂಡ ಸ್ನೇಹಿತರೆ ಇಲ್ಲಿ ನಿಮಗೆ ಇನ್ ಡಿಸ್ಪ್ಲೇ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ಗಳನ್ನ ಕೊಡ್ತಾ ಇದ್ದಾರೆ. ಬಟ್ ಇದನ್ನು ಇನ್ನೂ ಸೆಟಪ್ ಮಾಡಿಲ್ಲ. ಸೊ ಹಾಗಾಗಿ ಇಲ್ಲಿ ನಿಮಗೆ ಇನ್ ಡಿಸ್ಪ್ಲೇ ಸೆನ್ಸರ್ಗಳನ್ನ ಈ ಭಾಗದಲ್ಲಿ ಕೊಡ್ತಾ ಇದ್ದಾರೆ. ಸೊ ಅದು ಬಿಟ್ಟು ಈ ಒಂದು ಫೋನಿನ ಸ್ನೇಹಿತರೆ ಕೆಲವು ಓವರ್ವ್ಯೂ ಹೇಳ್ಬೇಕಂದ್ರೆ ಸ್ನೇಹಿತರೆ, ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಒಂದು ಟ್ರಿಮ್ ಟ್ರೈ ಬರುತ್ತೆ ಸ್ನೇಹಿತರೆ, ಸಿಮ್ ಟ್ರೈ ಬರುತ್ತೆ. ಇಲ್ಲಿ ನಿಮಗೆ ಡ್ವೆಲ್ ಸಿಮ್ನ ನೀವು ಇಲ್ಲಿ ಫಸ್ಟು ಮೇಲ್ಭಾಗದಲ್ಲಿ ಏನು ಕೊಡ್ತಾ ಇದ್ದಾರೆ ಸ್ನೇಹಿತರೆ, ಇಲ್ಲಿ ನೀವು ಮೈಕ್ರೋ USB ಕಾರ್ಡ್ನ ನೀವು ಬಳಸ್ಬೋದು. ಸೊ ನಾನು ಅದನ್ನು ತೋರಿಸ್ತೀನಿ ತೆಗೆದು.
ನೋಡಿ ಇಲ್ಲಿ ನೀವು ಮೈಕ್ರೋ USB ಕಾರ್ಡ್ನ ನೀವು ಬಳಸ್ಬೋದು. ಸೊ ಇದರಲ್ಲಿ ಮ್ಯಾಕ್ಸಿಮಮ್ ಅಂತ ಏನು ಕೊಡ್ತಾಯಿದ್ದಾರೆ, ಸೊ ಅಲ್ಲಿವರೆಗೂ ನೀವು ಇದನ್ನು ಮೈಕ್ರೋ USB ಕಾರ್ಡ್ನ ಬಳಸ್ಕೊಂಡು ನೀವು ಇದರ ಎಕ್ಸ್ಪೆಂಡಬಲ್ ಸ್ಟೋರೇಜ್ನ ನೀವು ಪಡ್ಕೊಬೋದು. ಸೊ ಅದು ಬಿಟ್ಟು ಈ ಒಂದು ಡೆಡಿಕೇಟೆಡ್ ಆಗ ನಿಮಗೆ ಈ ಒಂದು ಫೋನಲ್ಲಿ ನಿಮಗೆ ಒಂದು ಮೈಕ್ರೋ USB ಕಾರ್ಡ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನಿಮಗೆ ಆನ್ ಆಫ್ ಬಟನ್ನ ಕೊಡ್ತಾ ಇದ್ದಾರೆ. ಮತ್ತು ಕೆಳಗಡೆ ಬಂದರೆ ಸ್ನೇಹಿತರೆ ಕೆಳಗಡೆ ಒಂದು ಪೋರ್ಟ್ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಸಹ ನೀವು ನೋಡ್ಬೋದು. ಸೊ ಕೆಳಗಡೆ ಸೈಡಲ್ಲಿ ಸ್ನೇಹಿತರೆ ಇಲ್ಲಿ ನಿಮಗೆ ಡ್ವೆಲ್ ಸಿಮ್ನ ನೀವು ಯೂಸ್ ಮಾಡ್ಬೋದು. ಸೊ ಈ ಡ್ವೆಲ್ ಸಿಮ್ ಸ್ನೇಹಿತರೆ ನಿಮಗೆ ನ್ಯಾನೋ ಸಿಮ್ಗಳನ್ನ ನೀವು ಬಳಸಬೇಕಾಗತ್ತೆ. ಅಟ್ ಎ ಟೈಮ್ ನೀವು 1 ಮತ್ತು 2 ಸಿಮ್ಗಳನ್ನ ಇದರಲ್ಲಿ ನೀವು ಬಳಸ್ಬೋದು. ಇದು ಈ ಕೆಳ ಬಡಗದಲ್ಲಿ ಕೊಡ್ತಾ ಇದ್ದಾರೆ. ಸೊ ಅದು ಬಿಟ್ಟು ನೀವು ಇದ್ರ ಪಕ್ಕದಲ್ಲಿ ಸ್ನೇಹಿತರೆ ನಿಮಗೆ ಒಂದು ಆಡಿಯೋ ಮೈಕ್ ಕೊಡ್ತಾ ಇದ್ದಾರೆ. ಜೊತೆಗೆ ನಿಮಗೆ ಮೈಕ್ರೋ USB ಒಂದು ಪೋರ್ಟ್ ಕೊಡ್ತಾ ಇದ್ದಾರೆ. ಮತ್ತು ಇಲ್ಲಿ ಸ್ಪೀಕರ್ಗಳನ್ನ ಕೊಡ್ತಾ ಇದ್ದಾರೆ. ಮತ್ತು ಈ ಸೈಡಲ್ಲಿ ಬಂದರೆ ನಿಮಗೆ ಆನ್ ಆಫ್ ಬಟನ್ಗಳನ್ನ ಕೊಡ್ತಾ ಇದ್ದಾರೆ ಡೆಡಿಕೇಟೆಡ್ ಆಗಿ. ಸೊ ಅದು ಬಿಟ್ಟು ಸ್ನೇಹಿತರೆ ಈ ಒಂದು ಫೋನಲ್ಲಿ ಹೆಚ್ಚಾಗಿ ಆ ರೀತಿ ಯಾವುದೇ ರೀತಿ ಒಂದು ಹೈಲೈಟ್ಸ್ ಇಲ್ಲ. ಆದರೆ ಇದರಲ್ಲಿ ಮೊಟ್ಟ ಮೊದಲ ಒಂದು 32 ಮೆಗಾಪಿಕ್ಸೆಲ್ ಸೆನ್ಸರ್ ಹೊಂದಿರುವಂಥ ಒಂದು ಸೆಲ್ಫಿ ಕ್ಯಾಮ್ರಾ, ಇದು ಪಾಪಪ್ ಕ್ಯಾಮ್ರಾ ಅಂತ ಹೇಳ್ತಾರೆ. ಸೊ ಇದು ಫ್ರಂಟ್ ಸೈಡಲ್ಲಿ ಬರ್ತಾ ಇದೆ. ಸೊ ಇದು ಈ ಒಂದು ಫೋನಿನ ವಿಶೇಷತೆ ಆಗುತ್ತೆ. ವಿವೋ ನೆಕ್ಸ್ಟ್ ಕೂಡ ಸಹ ನೀವು ನೋಡಿರ್ಬೋದು. ವಿವೋ ನೆಕ್ಸಲ್ಲಿ ಸಹ ನಿಮಗೆ ಈ ರೀತಿಯ ಒಂದು ಪಾಪಪ್ ಕ್ಯಾಮ್ರಾನ ಕೊಡ್ತಾಯಿದ್ರು. ಸೊ ಅದು ಬಿಟ್ಟು ಇದರಲ್ಲಿ ಬೇರೆ ರೀತಿ ಯಾವುದೇ ರೀತಿ ಒಂದು ಹೈಲೈಟ್ ಇಲ್ಲ ಅನಿಸುತ್ತೆ. ಸೊ ಇದು ಈಗ ಭಾರತದಲ್ಲಿ ಬಂದ ಮೇಲೆ ಸ್ನೇಹಿತರೆ ಈಗಾಗಲೇ ಸ್ಯಾಮ್ಸಂಗ್ M30 ಕೂಡ ಬಿಡುಗಡೆ ಆಯ್ತಾ ಇದೆ. ಮತ್ತು ಇದು ಭಾರತದಲ್ಲಿ ಸ್ನೇಹಿತರೆ 20ನೇ ಫೆಬ್ರವರಿ ಅಂದರೆ ಇವತ್ತು ನಾಡಿದ್ದು ಈ ಒಂದು ಫೋನ್ ಬಿಡುಗಡೆ ಆಗುವ ಒಂದು ಸಾಧ್ಯತೆ ಇದೆ. ಸೊ ನೀವು ನೋಡ್ಬೋದು, ಇದು 20ನೇ ಫೆಬ್ರವರಿಗೆ ಇದು ರಿಲೀಸ್ ಆಯ್ತಾ ಇದೆ, ನೀವು ನೋಡ್ಬೋದು. ಸೊ ಇದು ಸ್ಯಾಮ್ಸಂಗ್ ಗ್ಯಾಲಕ್ಸಿಯ ಒಂದು M30 ಮತ್ತು ಶೋಮಿ ಕಂಪ್ನಿಯ ಒಂದು ರೆಡ್ಮಿ ನೋಟ್ 7 ಎರಡು ಫೋನ್ಗಳ ಜೊತೆಗೆ ಈ ಒಂದು ಡಿವೈಸ್ ಯಾವ ರೀತಿ ನಿಲ್ಲುತ್ತೆ. ಯಾಕಂದರೆ ಈಗಾಗಲೇ ಎರಡು ಸ್ಮಾರ್ಟ್ಫೋನ್ ಬ್ರ್ಯಾಂಡ್ನ ಒಂದು ಕಂಪ್ನಿಗಳು ಈಗಾಗಲೇ ತನ್ನದೇ ಆದಂಥ ಒಂದು ಹೊಸ ಫೋನ್ಗಳನ್ನ ಬಿಡುಗಡೆ ಮಾಡ್ತಾಯಿದೆ. ಸೊ ಆ ಒಂದು ಮಧ್ಯದಲ್ಲಿ ಈ ಒಂದು ಫೋನ್ ವಿವೋ ಕಂಪ್ನಿಯ ಈ ಒಂದು ವಿವೋ V15 Pro ಯಾವ ರೀತಿಯಲ್ಲಿ ನಿಲ್ಲುತ್ತೆ ಅಂತ ನೋಡಬೇಕು. ಮತ್ತು ಇದರ ಸಂಪೂರ್ಣವಾದಂತಹ ಇನ್ನೂ ಹೆಚ್ಚುವರಿ ಮಾಹಿತಿಯನ್ನು ಈ ಒಂದು ಡಿವೈಸ್ನ ನಾನು ರಿವ್ಯೂ ಮಾಡುವಾಗ ಇದರ ಸಂಪೂರ್ಣವಾದಂಥ ಒಂದು ಮಾಹಿತಿ ಕೊಡ್ತೀನಿ. ಸೊ ಈ ಒಂದು ಫೋನ್ ಬಗ್ಗೆ ಸ್ನೇಹಿತರೆ ನೀವೇನು ಅಂತೀರಾ ಅನ್ನೋ ಒಂದು ಕಮೆಂಟ್ ಮಾಡಿ ನಾನು ತಿಳಿಸ್ಬೋದು. ಮತ್ತು ಇದ್ರ ಬಗ್ಗೆ ನೀವೇನಾದರೂ ಹೆಚ್ಚಿನ ಮಾಹಿತಿ ನೀವು ತಿಳ್ಕೊಬೇಕು ಅಂತ ಇಷ್ಟಪಟ್ಟರೆ ನೀವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಅಥವಾ ನೀವು ಫೇಸ್ಬುಕ್ ಫಾಲೋ ಮಾಡಿ ಅಲ್ಲಿ ಸಹ ನೀವು ಕಮೆಂಟ್ ಮಾಡ್ಬೋದು. ಸೊ ಇದೇ ರೀತಿ ಒಂದು ವಿಡಿಯೋಗಳಿಗೆ ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಧನ್ಯವಾದ.